ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ PST ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಏನು ಬಿಟ್ಟಿದ್ರು ಮಾಡೆಲ್ ಪೇಪರ್ ಈ ಒಂದು ಇಲಾಖೆಯಿಂದ. ಸೊ ಅದರಲ್ಲಿ ಬಂದಿರತಕ್ಕಂಥ ಎರಡನೇ ಸೆಕ್ಷನ್ ಅಂತ ಹೇಳಿದ್ರೆ ಸಾಮಾನ್ಯ ಕನ್ನಡ. ಸೊ ಸಾಮಾನ್ಯ ಕನ್ನಡ 10 ಕ್ವಶನ್ಸ್ಗಳಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿ ಕ್ವಶನ್ಸ್ಗಳು ಕೇಳಬಹುದು ಅಂತಕ್ಕಂಥ ಒಂದು ಮಾಡೆಲ್ ಡೆಮೋ ಈ ಒಂದು ಪೇಪರ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್ ನೋಡ್ತಾ ಹೋದರೆ 15 ಕ್ವಶನ್ ಸಾಮಾನ್ಯ ಜ್ಞಾನ ಆಗಿತ್ತು. ನೆಕ್ಸ್ಟ್ 14ನೇ ಕ್ವಶನ್ ಈ ರೀತಿ ಇದೆ: ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇದೊಂದು ತುಂಬ ಈಸಿ ಕ್ವಶನ್. ಆ್ಯಂಡ್ ಇಷ್ಟು ಈಸಿ ಕ್ವಶನ್ಸ್ ಕೊಡ್ತಾರೆ ಇವಾಗ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಏನಂತ ಹೇಳಿದ್ರೆ STA FTA ಆಗಿರ್ಬೋದು, ಬೇರೆ ಇತರ ಕನ್ನಡ ಸಾಮಾನ್ಯ ಕನ್ನಡ ಆಗಿರ್ಬೋದು, ಆಲ್ಮೋಸ್ಟ್ ಇದೊಂದು ಅದೆಷ್ಟು ಸರಿ ಕೇಳಿದ್ದಾರೆ ಅಂತಲೇ ಲೆಕ್ಕ ಇಲ್ಲ. ಸೊ ಬರ್ತಕ್ಕಂಥ ಎಲ್ಲ ಪೇಪರ್ಗಳಲ್ಲೂ ಸಹ ಈ ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾನೆ ಬಂದಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಕೊಟ್ಟವ್ರೆ 2, 10, 25, 9. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 2 ಆಗಿರುತ್ತೆ. ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಐ ಮತ್ತೆ ಔ ಆಗಿರುತ್ತೆ. ಇವೆರಡು ನಾವು ಸಂಧ್ಯಾಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಇನ್ನು ಅಕ್ಷರನ ವರ್ಗೀಕರಣ ಮಾಡ್ತಕ್ಕಂಥದ್ದು ನೋಡ್ತಾ ಹೋದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿರುತ್ತೆ ಸ್ನೇಹಿತರೆ. ಸೊ ಅವನ್ 49 ಅಕ್ಷರಗಳನ್ನ ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಸ್ವರಗಳು, ವ್ಯಂಜನಗಳು ಮತ್ತೆ ಯೋಗವಾಹಕಗಳು. ಸ್ವರಗಳು, ವ್ಯಂಜನಗಳು ಮತ್ತೆ ಯೋಗವಾಹಕಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸ್ವರಗಳನ್ನ 2 ರೀತಿಯಲ್ಲಿ ಯಾವ್ದಾದ್ರು ಅಂತ ಹೇಳಿದ್ರೆ ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರವನ್ನಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ಏನ್ ಸಂಧ್ಯಾಕ್ಷರ ಐ ಮತ್ತೆ ಔ ಇದೆಯೋ, ಸೊ ಇದು ಒಂದು ದೀರ್ಘ ಸ್ವರವಾಗಿ ಸಹ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಐ ಮತ್ತೆ ಔ ಸಂಧ್ಯಾಕ್ಷರ ಜೊತೆಗೆ ದೀರ್ಘ ಸ್ವರ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳ ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ಒಟ್ಟು 6 ಇರುತ್ತೆ. ದೀರ್ಘ ಸ್ವರ ಅಂತ ಹೇಳಿದಾಗ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಮತ್ತೊಂದು ಬರುತ್ತೆ ಪ್ಲುತ ಸ್ವರ ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ಲುತ ಸ್ವರ ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚಿನ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನೋಡಿ, ಈಗ ಅದಕ್ಕೆ ಹೆಸರನ್ನ ಸೇರಿಸ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ. ಹೆಸರು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ವರ 3 ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಪ್ಲುತ ಸ್ವರ ಆಗುತ್ತೆ. ಸೊ ಭಾವ ತೀವ್ರತೆಯನ್ನು ಅಭಿವ್ಯಕ್ತಿಸುವಾಗ ದೀರ್ಘ ಸ್ವರವು ಎಂಬ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತ ಸ್ವರವಾಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಮ್ಮಗೆ ಹೆಸರನ್ನ ಸೇರಿಸ್ಕೊಳ್ತಂದು ಓ ದೇವರೇ, ಜಾಸ್ತಿ ರಾಗವನ್ನ ಹೇಳ್ತಕ್ಕಂಥದ್ದು ಆಗಿರ್ಬೋದು. ಸೊ ಇದನ್ನ ನಾವು ಪ್ಲುತ ಸ್ವರ ಅಂತ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಆಧುನಿಕ ವ್ಯಾಕರಣದಲ್ಲಿ ರು ಧ್ವನಿಯನ್ನು ವ್ಯಂಜನವೆಂದು, ಐ ಮತ್ತು ಔ ಧ್ವನಿಗಳನ್ನ ಸಂಧ್ಯಾಕ್ಷರಗಳೆಂದು ಗುರುತಿಸಿದ್ದಾರಂತೆ ಇತ್ತೀಚಿನ ದಿನಗಳಲ್ಲಿ. ಆಯ್ತಾ? ಸೊ ಐ ಮತ್ತೆ ಔನ ನಾವು ಸಂಧ್ಯಾಕ್ಷರ ಅಂತ ಕರಿತಾ ಹೋಗ್ತೀವಿ. ಸೊ ಸಂಧ್ಯಾಕ್ಷರ ಅಂದ್ರೆ 2 ಸ್ವರಗಳು ಸೇರಿ ಹೊಸ ಸ್ವರಾಕ್ಷರ ಆಗ್ತಾರೆ. ಇಲ್ಲಿ 2 ಸ್ವರ ಯಾವುದೇ ಸೇರ್ಕೊಳ್ಳುತ್ತೆ, ಇಲ್ಲಿ ಹಾ ಸೇರ್ಕೊಳ್ಳುತ್ತೆ, ಇಲ್ಲೊಂದು ಎ ಸೇರ್ಕೊಳ್ಳುತ್ತೆ. ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಒಟ್ಟಾಗಿ 2 ಸ್ವರಗಳು ಸೇರಿ ಹೈ ಆಗ್ತಕ್ಕಂಥದ್ದು. ಔ ಅಷ್ಟೇನೆ, ಇಲ್ಲಿ ಆ ಮತ್ತೆ ಓ 2 ಸ್ವರಗಳು ಸೇರಿ ಮತ್ತೊಂದು ಹೊಸ ಅಕ್ಷರ ಏನು ಉತ್ಪತ್ತಿ ಆಗಿದೆಯೋ ಸೊ ಅಂತಂದ್ರೆ ನಾವು ಸಂಧ್ಯಾಕ್ಷರ ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಅದಾಗಿರುತ್ತೆ. ಇನ್ನು ಯೋಗವಾಹಕಗಳಂತ ಅಂದಾಗ ಇಲ್ಲಿ ಅನುಸ್ವರ ಮತ್ತೆ ವಿಸರ್ಗ ಬರುತ್ತೆ. ವ್ಯಂಜನಗಳು 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಆಗಿರ್ಬೋದು. ಅಂಡ್ ಇದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಪ್ರಾಣ ಬಂದು ಇದು ವರ್ಗೀಯ ವ್ಯಂಜನದಲ್ಲಿ ಡಿವೈಡ್ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯ್ತಾ? ಇನ್ನು ಇದರಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಯಾವ್ದಾವುದು ಕವರ್ಗ, ಚವರ್ಗ, ಟವರ್ಗ. ಸೊ ಅದನ್ನು ಸಹ ನೋಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಕನ್ನಡ ವ್ಯಾಕರಣದಲ್ಲಿ ಈ ಒಂದು ಇದರಲ್ಲಿ ಡಿವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನ ಸೂಚಿಸುವ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಉದ್ಧರಣ ಚಿಹ್ನೆ. ಸೊ ಉದ್ಧರಣ ಚಿಹ್ನೆ ಅಂತ ಹೇಳಿದ್ರೆ ಡಬಲ್ ಇನ್ವಿಟೆಡ್ ಕಾಮ್ ಅಂತ ಏನ್ ಹೇಳ್ತೀವೋ ಸೊ ಇದಾಗಿರುತ್ತೆ ಸ್ನೇಹಿತರೆ. ಅಂಡ್ ವಾಕ್ಯ ವೇಸ್ಟ್ ನ ಚಿಹ್ನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ವಾಕ್ಯ ಸಿಂಗಲ್ ಇನ್ವಿಟೆಡ್ ಕಾಮ ಅಂತ ಏನ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಡಬಲ್ ಉದ್ಧರಣ ಚಿಹ್ನೆ ಬರುತ್ತೆ, ವಾಕ್ಯ ವೇಸ್ಟ್ ನ ಸಿಂಗಲ್ ಬರುತ್ತೆ. ಇನ್ನು ಅಲ್ಪ ವಿರಾಮ ಅಂತ ನೋಡ್ತಾ ಹೋದ್ರೆ ಈ ಒಂದು ಕಾಮ ಅಂತ ಏನ್ ಹೇಳ್ತೀವೋ ಸೊ ಅಲ್ಪ ವಿರಾಮ ಇದಾಗಿರುತ್ತೆ. ಭಾವಸೂಚಕ ಚಿಹ್ನೆ ಅಂದ್ರೆ ಆಶ್ಚರ್ಯ ಸೂಚಕ ಚಿಹ್ನೆ ಇದಾಗಿರುತ್ತೆ. ಇನ್ನು ಉದ್ಧರಣ ಚಿಹ್ನೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ ಈ ಒಂದು ಸಂಭಾಷಣೆ ಅಂದ್ರೆ ಯಾರು ಏನಾದ್ರು ಹೇಳಿದ್ರೆ ಯಥಾವತ್ತಾಗಿ ನಾವು ಅದನ್ನ ಎಲ್ಲಿ ಫಾಲೋ ಮಾಡ್ತೀವೋ ಸೊ ಈಗ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳ್ತಾರೆ. ಸೊ ಆ ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ಬೇಕಾದ್ರೆ ಸೊ ಅದನ್ನ ಹಾಗೆ ಯಥಾವತ್ತಾಗಿ ಹೇಳ್ತಕ್ಕಂಥದ್ದು ಆಗಿರ್ಬೋದು. ಸೊ ಅಲ್ಲಿ ಉದಾಹರಣ ಚಿಹ್ನೆ ಯೂಸ್ ಮಾಡ್ತೀವಿ, ವಾಕ್ಯವೇಚನ ಚಿಹ್ನೆ ಸಹ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಅಲ್ಪ ವಿರಾಮ ಅಂತಕ್ಕಂಥದ್ದು ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ, ಕೆಲವೊಂದು ಏನು
ಒಂದಕ್ಕಿಂತ ಜಾಸ್ತಿ ಇರುತ್ತೋ ವಾಕ್ಯನ ಓದುವಾಗ ಅರ್ಥವಾಗುವಂತೆ ಅಲ್ಲಲ್ಲಿ ನಿಲ್ಲಿಸಿ ಓದಬೇಕಾದಾಗ ಮತ್ತು ಸಂಬೋಧನೆಯ ಮುಂದೆ ಇದನ್ನು ಬಳಸ್ತಕ್ಕಂಥದ್ದು ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಾಮ, ಕೃಷ್ಣ ಆ್ಯಂಡ್ ಇನ್ನು ಯಾರೋ ಅಷ್ಟು ಜನ ಹೆಸರುಗಳನ್ನ ತೊಗೊಳ್ತೀವಿ ಅಂತ ಹೇಳಿದಾಗ ಸೊ ರಾಮ ಕಾಮ, ಕೃಷ್ಣ ಕಾಮ ಈ ರೀತಿ ಹಾಕೊಂಡು ಹೋಗ್ತೀವಿ. ಸೊ ಅಲ್ಪ ವಿರಾಮ ಚಿಹ್ನೆ ಬರುತ್ತೆ. ಇನ್ನು ಭಾವಸೂಚಕ ಚಿಹ್ನೆ ಅಂತ ಹೇಳಿದಾಗ ಸಂತೋಷ, ದುಃಖ, ಆಶ್ಚರ್ಯ, ಕೋಪ, ಸೊ ಈ ಥರ ನೋಡ್ತಾ ಹೋದಾಗ ಅಲ್ಲೇನಾಗುತ್ತೆ ಆಶ್ಚರ್ಯ ಸೂಚಕ ಅಥವಾ ಉದ್ಧಾರ ವಾಚಕ ಅಂತಲೂ ಸಹ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 3 ಭಾವಸೂಚಕ ಚಿಹ್ನೆ ಆಗಿರುತ್ತೆ. ನೆಕ್ಸ್ಟ್ ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರೆ ರನ್ನ, ಪಂಪ, ಜನ್ನ, ಶಿವಕೋಟ್ಯಾಚಾರ್ಯ. ನೋಡಿ ಇಲ್ಲಿ ಕನ್ನಡದ ಆದಿಕವಿ ಅಂತ ಹೇಳಿದಾಗ ಸ್ನೇಹಿತರೆ ಆಪ್ಷನ್ 2 ಪಂಪ ಬರ್ತಕ್ಕಂಥದ್ದಾಗಿರುತ್ತೆ. ಆದಿಪುರಾಣವನ್ನ ಬರೆದಂತಹ ಪಂಪನನ್ನ ಆದಿಕವಿ ಅಂತ ಕರೀತಾರೆ. ಅಂದ್ರೆ ಪಂಪ, ರನ್ನ, ಜನ್ನ, ಸೊ ಇವರಿಗೆಲ್ಲ ನೋಡ್ತಾ ಹೋದಾಗ ಪಂಪ ಮೊದಲನೇದಾಗಿ ಬರ್ತಕ್ಕಂಥದ್ದಾಗಿರುತ್ತೆ. ಆದಿ ಮೀನ್ಸ್ ಸ್ಟಾರ್ಟಿಂಗ್, ಪ್ರಾರಂಭ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಪಂಪ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಶಿವಕೋಟ್ಯಾಚಾರ್ಯರಂತ ಮೇನ್ ಆಗಿ ಎಲ್ಲಿ ನೋಡ್ತೀವಿ ಅಂದ್ರೆ ಒಡ್ಡಾರಾಧನೆನ ಒಂದು ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಒಡ್ಡಾರಾಧನೆ. ಸೊ ಇದು ಕನ್ನಡದ ಮೊದಲ ಗದ್ಯ ಕೃತಿ ಆಗಿರುತ್ತೆ. ಗದ್ಯ ಕೃತಿ ಒಡ್ಡಾರಾಧನೆ ಇದನ್ನ ರಚನೆ ಮಾಡಿರ್ತಕ್ಕಂಥ ಶಿವಕೋಟ್ಯಾಚಾರ್ಯರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಇನ್ನು ಇವ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಅಂದ್ರೆ ರನ್ನ ಆಗಿರ್ಬೋದು, ಪಂಪ ಆಗಿರ್ಬೋದು, ಜನ್ನ. ಸೊ ಮೇನ್ ಆಗಿ ಇಲ್ಲಿ ರನ್ನ, ಪಂಪ, ಜನ್ನ ಅಂಡ್ ನೆಕ್ಸ್ಟ್ ನಾವು ಬರ್ತಕ್ಕಂಥದ್ದು ಪೊನ್ನ. ಮೇನ್ 4 ಜನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಕನ್ನಡದ ಆದಿಕವಿ ಪಂಪನೆ ಆಗಿರ್ತಾರೆ. ಅಂಡ್ ನೆಕ್ಸ್ಟ್ ರಾಮನಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ನೋಡಿ ಇಲ್ಲಿ ರಾಮನಲ್ಲಿ ಅಂತ ಹೇಳಿದ್ರೆ ತೃತೀಯ ಬಂದು ಏನ್ ಬರುತ್ತೆ, ತೃತೀಯ ಇಂದ ಬರುತ್ತೆ. ಫಸ್ಟ್ ಬರ್ದು ಪ್ರಥಮ ಸ್ನೇಹಿತರೆ, ಪ್ರಥಮ ಊ ಬರುತ್ತೆ. ಸೊ ಪ್ರಥಮ ಕೊಟ್ಟಿಲ್ಲ, ಪ್ರಥಮ ಊ ಬರುತ್ತೆ. ದ್ವಿತೀಯ ಓಕೆ, ದ್ವಿತೀಯ ಹನ್ನು ಬರುತ್ತೆ. ತೃತೀಯ ಇಂದ ಚತುರ್ಥಿ ಗೆ ಅಥವಾ ಕೆ ಅಂತ ಬರುತ್ತೆ, ಅಥವಾ ಈಕೆ ಅಂತನೂ ಸಹ ಬರುತ್ತೆ. ಓಕೆ, ಚತುರ್ಥಿ ಆಯ್ತು. ಪಂಚಮಿ ಬಂದು ದೆಸೆಯಿಂದ ಬರುತ್ತೆ, ಪಂಚಮಿ ದೆಸೆಯಿಂದ. ಷಷ್ಠಿ ಬಂದು ಹಾ ಬರುತ್ತೆ, ಷಷ್ಠಿಯ ಸಪ್ತಮಿ ಅಲ್ಲಿ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ರಾಮನಲ್ಲಿ, ನಲ್ಲಿ, ಅಲ್ಲಿ ಬಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ದಿಗಂತ ಪದದಲ್ಲಾಗಿರುವ ಸಂಧಿಯನ್ನ ಹೆಸರಿಸಿ ಅಂತ ಕೊಟ್ಟಿದ್ರೆ ಸವರ್ಣದೀರ್ಘ ಸಂಧಿ, ಜಸ್ವ ಸಂಧಿ, ಎಂಡ್ ಸಂಧಿ ಅಂಡ್ ವೃದ್ಧಿ ಸಂಧಿ ಕೊಟ್ಟಿದ್ದಾರೆ. ದಿಗಂತ ಬಿಡಿಸಿದಾಗ ದಿಕ್ ಪ್ಲಸ್ ಅಂತ ಬರುತ್ತೆ, ದಿಕ್ ಪ್ಲಸ್ ಅಂತ ದಿಗಂತ. ಸೊ ನೋಡಿ ಇಲ್ಲಿ ಇದಕ್ಕೆ ಹೊರತಾಗಿರ್ತಕ್ಕಂಥದ್ದು ಮತ್ತೊಂದು ಆದೇಶ ಸಂಧಿ ಬರುತ್ತೆ ಸ್ನೇಹಿತರೆ, ಆದೇಶ ಸಂಧಿ ಆಯ್ತಾ. ಸೊ ಇದಕ್ಕೆ ಆನ್ಸರ್ ದಿಕ್ ಪ್ಲಸ್ ಅಂತ ದಿಗಂತ. ಇದು ಆಪ್ಷನ್ 2 ಜಸ್ವ ಸಂಧಿ ಆಗುತ್ತೆ. ಗಾಗೆ ಬದಲಾಗಿ ಇಲ್ಲಿ ಕಾ ಬರ್ತಕ್ಕಂಥದ್ದು. ಮತ್ತೊಂದು ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ ಹಳೆಗನ್ನಡ ಅಂತ ತಗೊಂಡ್ರೆ ಹಳೆ ಪ್ಲಸ್ ಕನ್ನಡ ಅಂತ ಬರುತ್ತೆ, ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ನೋಡಿ ಇಲ್ಲಿ ಏನಾಗುತ್ತೆ ಪೂರ್ವ ಪದದ ಕೊನೆಯ ಅಕ್ಷರ ಚೇಂಜ್ ಆಗುತ್ತೆ ಸ್ನೇಹಿತರೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗುತ್ತೆ ಆಯ್ತಾ. ಸೊ ಇವೆರಡಕ್ಕೂ ಅದೇ ಅಷ್ಟೇ ರಿಲೇಷನ್ ಇದಿರ್ತಕ್ಕಂಥದ್ದು. ಆದೇಶ ಸಂಧಿಲಿ ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗುತ್ತೆ, ಕಚ್ಚಡದ ಅಕ್ಷರ ಬದಲಾಗಿ ಗಜರದ ಅಕ್ಷರಗಳ ಆದೇಶವಾಗಿ ಬರುತ್ತೆ. ದಿಗಂತ ಅಥವಾ ಈ ಒಂದು ಜಸ್ವ ಸಂಧಿಲಿ ಏನಾಗುತ್ತೆ ಪೂರ್ವ ಪದದ ಕೊನೆಯ ಅಕ್ಷರಗಳಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಜಸ್ವ ಸಂಧಿ ಹಾಕ್ತಕ್ಕಂಥದ್ದು. ಇಲ್ಲ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ನೋಡಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋದ್ರೆ ಸವರ್ಣ ದೀರ್ಘ ಸಂಧಿಲಿ ನೋಡಿ ಇಲ್ಲಿ ಬರುತ್ತೆ ಸವರ್ಣ ಅಕ್ಷರಗಳು ಒಂದರ ಮುಂದೆ ಒಂದು ಬರ್ತಕ್ಕಂಥ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಹೋಗ್ತೀವಿ. ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ವರ್ಣವು ದೀರ್ಘವಾದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತಕ್ಕಂಥ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ವಾಲಿ ಆ ಇದೆ, ಇಲ್ಲೂ ಆ ಇದೆ, ಅದನ್ನ ಕೂಡಿಸ್ಬರ್ದಾಗ ಆ ದೀರ್ಘ ಬರುತ್ತೆ. ಇಲ್ಲಿ ಆ ಇದೆ, ಇಲ್ಲೂ ಆ ಇದೆ, ಇದನ್ನ ಕೂಡಿಸ್ಬರ್ದಾಗ ಬರ್ತಕ್ಕಂಥ ದೀರ್ಘ ಸಂಧಿ. ಸೊ ಅಂದ್ರೆ ಒಂದೇ ವರ್ಣ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ ಹೆಣ್ ಸಂಧಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೆಣ್ ಸಂಧಿ, ವೃದ್ಧಿ ಸಂಧಿ ಮತ್ತೆ ಗುಣ ಸಂಧಿ ಮೈನ್ ಆಗಿ ಇಲ್ಲಿ 4 ನೋಡ್ತಾ ಹೋಗ್ತೀವಿ ನಾವು. ಸೊ ನೋಡಿ ಇಲ್ಲಿ ದೇವಂ ಪ್ಲಸ್ ಈಶ, ದೇವೇಶ ಅಂತಕ್ಕಂಥದ್ದು ಯಾವ್ದು ಬರುತ್ತೆ, ಗುಣ ಸಂಧಿ ಬರ್ತಕ್ಕಂಥದ್ದು. ನೋಡಿ ಆ ಕರಗಳ ಮುಂದೆ ಈ ಕರಗಳು ಪರವಾದರೆ ಅವೆರಡ ಸ್ಥಾನದಲ್ಲಿ ಏಕಾರ ಬರುತ್ತೆ. ಅದೇ ಉಕಾರಗಳ ಪರವಾದ್ರೆ ಓಕಾರ ಬರುತ್ತೆ. ಋಕಾರಕ್ಕೆ ಹರ್ಕಾರ ಆದೇಶವಾಗಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದೇವ ಪ್ಲಸ್ ಈಶ, ದೇವೇಶ. ನೋಡಿ ಇಲ್ಲಿ ಆ ಬದಲಿಗೆ ಇಲ್ಲಿ ಈ ಬಂದಿದೆ ಪರವಾಗಿ, ಸೊ ಇಲ್ಲಿ ಎ ಬಂದಿದೆ. ಇಲ್ಲಿ ಆ ಇದೆ, ಹಾಗೆ ಈ ಬಂದಿದೆ, ಇಲ್ಲಿ ಎ ಬಂದಿದೆ. ಸೊ ಇದೆಲ್ಲ ನೋಡ್ತಾ ಹೋದಾಗ ಆ ಕರಗಳ ಮುಂದೆ ಈ ಕರಗಳ ಪರವಾದಾಗ ಏಕಾರ ಬರುತ್ತೆ. ಉಕಾರ ಪರವಾದ್ರೆ ಓಕಾರ ಬರುತ್ತೆ. ಅಂಡ್ ಋಕಾರ ಬಂದಾಗ ಹರ್ಕಾರ ಆದೇಶವಾಗಿ ಬಂದ್ರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತಾ ಹೋಗ್ತೀವಿ.
ಆ್ಯಂಡ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಹೆಣ್ ಸಂಧಿ ಕೊಟ್ಟಿದ್ದಾರೆ. ಸೊ ಹೆಣ್ ಸಂಧಿಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನೋಡಿ ಇಲ್ಲಿದೆ ಜಾತ್ಯತೀತ, ಅತ್ಯಂತ, ಆಲ್ಮೋಸ್ಟ್ ಇದಕ್ಕೆಲ್ಲ ಯಾವತ್ತಕ್ಷರ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯ್ತಾ, ಯಾವ ಅಕ್ಷರ ಮತ್ತೆ ವಾನದ್ ಬರುತ್ತೆ, ಮನ್ವಂತರ ಬರುತ್ತೆ, ಇಲ್ಲಿ ಇಲ್ಲ ಮನ್ವಂತರ, ವಾವತ್ತಕ್ಷರ ಮತ್ತೆ ಯಾವತ್ತಕ್ಷರ ಮೇನ್ ಆಗಿ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವೃದ್ಧಿ ಸಂಧಿಲಿ ಏನಾಗುತ್ತೆ, ಗುಣ ಸಂಧಿಗೆ ಸೇಮ್ ಬರುತ್ತೆ, ಆದ್ರೆ ಇದು ಆನ್ಸರ್ ಏನ್ ನೋಡಿದ್ವಿ, ಜಸ್ವ ಸಂಧಿಗೆ ನೋಡಿ ವಾಗ್ದಾನ ನೋಡಿ ಇಲ್ಲಿ ಕಾಗೆ ಗಾ ಬರ್ತಕ್ಕಂಥದ್ದು, ಕಾಗೆ ಗಾ, ವಾಗ್ದೇವಿ, ವಾಕ್ ಪ್ಲಸ್ ದೇವಿ, ಅಚ್ ಪ್ಲಸ್ ಅಂತ ಹಜ್ ಅಂತ ನೋಡಿ, ಚಾಗೆ ಜಾ ಬರ್ತಕ್ಕಂಥದ್ದು, ಅಚ್ ಪ್ಲಸ್ ಆದಿ ಅಜಾದಿ. ಸೊ ಇದೆಲ್ಲ ಜಸ್ವ ಸಂಧಿ ಬರ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ವೃದ್ಧಿ ಸಂಧಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಸಪ್ತಸ್ವರಗಳು ಪದದಲ್ಲಾಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ಕರ್ಮಧಾರಯ ಸಮಾಸ, ಬಹುವ್ರೀಹಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ ಕೊಟ್ಟಿದ್ದಾರೆ. ಸಪ್ತಸ್ವರಗಳು ಅಂತ ನಾವು ನೋಡ್ತಾ ಹೋದಾಗ ಫಸ್ಟ್ ಅದನ್ನ ಬಿಡಿಸಿ ಬರಿಬೇಕಾಗುತ್ತೆ ಅಲ್ವಾ. ಸೊ ಹಂಗೆ ಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ಕೆಲವೊಂದು ಕಡೆ ಬಿಡಿಸಿ ಬರೆಯೋದನ್ನು ಸಹ ಕೇಳ್ತಾ ಹೋಗ್ತಾರೆ. ಸಪ್ತಸ್ವರ ಅಂತ ಹೇಳಿದ್ರೆ ಸಪ್ತಗಳಾದ ಪ್ಲಸ್ ಸ್ವರಗಳು, ಸಪ್ತಸ್ವರಗಳು. ಸೊ ನೋಡಿ ಇಲ್ಲಿ ಸಪ್ತ ಅಂತ ಹೇಳಿದ್ರೆ 7 ಬರುತ್ತೆ. 7 ಅಂತಕ್ಕಂಥದ್ದು ಎಲ್ಲಿ ನೋಡ್ತಾ ಹೋಗ್ತೀವಿ, ದ್ವಿಗು ಸಮಾಸದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಅಂಕಿ ಸಂಖ್ಯೆಗಳು ಎಲ್ಲಿ ನೋಡ್ತಾ ಹೋಗ್ತೀವಿ ಅದು ದ್ವಿಗು ಸಮಾಸ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು ಕರ್ಮಧಾರಯ ಸಮಾಸದಲ್ಲಿ ವಿಶೇಷತೆಯನ್ನು ಕೊಡಿರ್ತಕ್ಕಂಥದ್ದು ಹೆಬ್ಬೆಂಡೆ, ಹೆಮ್ಮರ, ಹೆಬ್ಬಾವು ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಹುವ್ರೀಹಿ ಸಮಾಸ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ ಅಂತ ಹೇಳ್ತೀವಿ, 3 ಕಣ್ಣುಗಳನ್ನು ಹೊಂದಿರ್ತಕ್ಕಂಥದ್ದು. ಸೊ ಆ ರೀತಿ ಅದನ್ನ ಹೊರತಾದಂತ ಒಂದು ಎಕ್ಸ್ಟ್ರಾ ಏನು ಬಿರುದುಗಳನ್ನು ಹೊಂದಿರ್ತಾರೋ ಸೊ ಅದನ್ನ ಬಹುವ್ರೀಹಿ ಸಮಾಸಕ್ಕೆ ನೋಡ್ತಾ ಹೋಗ್ತೀವಿ. ದ್ವಂದ್ವ ಸಮಾಸ ಅಂದ್ರೆ ಈಗ ರಾಮ ಲಕ್ಷ್ಮಣ ತಗೊಂಡ್ರೆ ರಾಮರು ಪ್ಲಸ್ ಲಕ್ಷ್ಮಣರು, ಸೊ ಈ ರೀತಿ ಬರ್ತಕ್ಕಂಥ ದ್ವಂದ್ವ ಸಮಾಸಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೀರಿಗೆ ಹಾಕು ನುಡಿಗಟ್ಟಿನ ಅರ್ಥವನ್ನ ಕೇಳಿದ್ರೆ ನೀರಿಗೆ ಹಾಕು ಅಂತ ಅಂದ್ರೆ ನೀರಿನಲ್ಲಿ ಬಿಸಾಕು, ವ್ಯರ್ಥ ಮಾಡು, ತಪ್ಪು ಕೆಲಸ ಮಾಡು, ಶ್ರಮ ಪಡು ಅಂತ ಕೊಟ್ಟರೆ. ಸೊ ನುಡಿಗಟ್ಟು ಅಂದ್ರೆ ಒಳ ಅರ್ಥ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಒಳ ಅರ್ಥನೇ ಬೇರೆ ಇರುತ್ತೆ, ಪದಗಳ ಅರ್ಥನೇ ಬೇರೆ ಇರ್ತಕ್ಕಂಥದ್ದು. ನೀರಿಗೆ ಹಾಕು ಅಂತ ಅಂದ್ರೆ ವ್ಯರ್ಥ ಮಾಡು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ 2025ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದಂತಹ ಕವಿ ಯಾರು, ದೇವನೂರು ಮಹಾದೇವ, ನಾಳೆ ಡಿಸೋಜ ಅಂತ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ BA ವಿವೇಕಾರೈ, ಬಾಬು ಕೃಷ್ಣಮೂರ್ತಿ. 2025ರ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಕವಿ ಯಾರು ಅಂತ ನೋಡ್ತಾ ಹೋದ್ರೆ ದೇವನೂರು ಮಹಾದೇವ, ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಮುಖ ಕಮಲ ಇದರಲ್ಲಿರುವ ಅಲಂಕಾರ ಯಾವುದು, ರೂಪಕ, ದೃಷ್ಟಾಂತ, ಉಪಮ, ಉತ್ಪ್ರೇಕ್ಷೆ. ಮುಖ ಕಮಲ ಇದರಲ್ಲಿರುವ ಅಲಂಕಾರ ಯಾವುದು ಕೇಳಿದರೆ ಮುಖ ಕಮಲ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ರೂಪಕ ಅಲಂಕಾರಕ್ಕೆ ಬರುತ್ತೆ. ಸೊ ರೂಪಕ ಅಲಂಕಾರವೇ ಹೋಲಿಕೆ ಮತ್ತು ಹೋಲಿಸಲ್ಪಡುವ ವಸ್ತು ಬೇರೆ ಬೇರೆ ಆಗೋದಿಲ್ಲ, ಹೋಲಿಸಲ್ಪಡುವ ಮತ್ತು ಹೋಲಿಕೆ ವಸ್ತು ಎರಡು ಸಹ ಒಂದೇ ಅಂತಕ್ಕಂಥ ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು. ಸೊ ಒಂದೇ ಅನ್ನೋ ಅರ್ಥ ಬರ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಯಾವ್ದು ಬರುತ್ತೆ, ಆಪ್ಷನ್ 1 ರೂಪಕ ಅಲಂಕಾರ, ಮುಖ ಕಮಲ ಆಗಿರುತ್ತೆ. ನೆಕ್ಸ್ಟ್ ಕೈ ಬರಹದಲ್ಲಿ ಕಂಡು ಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಕೈ ಬರಹ ಅಂತ ಹೇಳಿದಾಗ ನಾವು ಕೈಯಿಂದ ಬರೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಅಲ್ವಾ. ಸೊ ಕೈಯಿಂದ ಬರಿಬೇಕಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಮಾತು ಮತ್ತು ಓದಿನಲ್ಲಿ ಕಂಡು ಬರುವ ದೋಷಗಳು ಅಂತ ಕೊಟ್ಟಿದ್ದಾರೆ. ಸುಂದರ ಕೈ ಬರಹಕ್ಕೆ ಉತ್ತೇಜನದ ಕೊರತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ. ಸೊ ಕೈ ಬರಹ ಅಂತ ಹೇಳಿದಾಗ ಕೈಯಲ್ಲಿ ನಾವು ಬರಿತೀವಿ ಅಂತ ಹೇಳಿದಾಗ ಏನಾಗಿರ್ಬೇಕಲ್ಲಿ ಕರೆಕ್ಟ್ ಆದಂತಹ ಒಂದು ಅಕ್ಷರಗಳ ಒಂದು ಜೋಡಣೆ ಇರಬೇಕಾಗಿರುತ್ತೆ. ಅಂಡ್ ಒತ್ತಕ್ಷರ ಆಗಿರಬಹುದು ಅಥವಾ ಪದ ಏನು ಸಾಲುಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಒಂದು ಮೀಡಿಯಂ ಅಲ್ಲಿ ಬರೀತಕ್ಕಂಥ ಒಂದು ಗಾತ್ರ ಆಗಿರ್ಬೋದು, ಅದರ ಮಧ್ಯೆ ಬಿಡ್ತಕ್ಕಂಥ ಸ್ಥಳಗಳ ಒಂದು ಸ್ಪೇಸ್ ಅಂತ ಏನಿತ್ತು ಸೊ ಅದಾಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಇಲ್ಲಿ ಸುಂದರ ಕೈ ಬರಹಕ್ಕೆ ಉತ್ತೇಜನ ಕೊರತೆ ತಪ್ಪಾಗುತ್ತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಸಹ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಮಾತು ಮತ್ತು ಓದಲು ಕಂಡು ಬರುವ ದೋಷಗಳು ಅಲ್ಲ, ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ವ್ಯಾಕರಣ ದೋಷವನ್ನ ಕೇಳಿದರೆ ಇಲ್ಲಿ ವ್ಯಾಕರಣ ದೋಷ ಅಂತ ಹೇಳಿದಾಗ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿ ನಾವು ನೋಡ್ತಾ ಹೋಗ್ತೀವಿ.